ಗುರುಜಿ, ನೀವು ತಿಳಿಸ್ತಾ ಇದ್ರಿ ಶನೈಶ್ಚರನ ಒಂದು ಪ್ರಭಾವವನ್ನ ಕಡಿಮೆ ಮಾಡ್ಕೊಬೇಕು ಅಂದ್ರೆ ನಾವು ಯಾವ ಗುರುವಿನ ಅನುಗ್ರಹ ಪಡಿಬೇಕು, ಹಾಗೆ ಅವನ ಇಷ್ಟ ದೇವತೆಗಳಿಗೆ ನಾವು ಪೂಜೆ ಸಲ್ಲಿಸಬೇಕು ಅಂತ. ಹಾಗೆ ನನ್ಗೊಂದು ಪ್ರಶ್ನೆ ಗುರುಜಿ, ಶನಿದೇವನ ಕಥೆಗಳು ಅಂತ ಮಾತಾಡ್ತಾ ಇದ್ವಿ. ಎಲ್ಲರ ಮನೆಯಲ್ಲೂ ಶನಿ ಮಹಾತ್ಮನ ಕಥೆಯನ್ನ ಓದಿಸೋ ವಾಡಿಕೆ ಇದೆ. ಅದು ಯಾವ ಮಾಸದಲ್ಲಿ ಓಡಿಸ್ಬೇಕು, ಹಾಗೆ ಆ ಮಾಸದಲ್ಲಿ ಮಾತ್ರ ಅವನ ಒಂದು ಚಿತ್ರಪಟವನ್ನ ಇಟ್ಟು ಪೂಜಿಸ್ತಾರೆ, ಮಿಕ್ಕ ನಂತರ ಅವನ ಚಿತ್ರಪಟವನ್ನ ಮನೇಲಿ ಇಡ್ಲೇಬಾರ್ದು ಅಂತ ಹೇಳ್ತಾರೆ. ಅದು ನಿಜನಾ ಗುರುಜಿ? ಖಂಡಿತ. ಒಂದು ಸಲಿ ಸಮಯ ನಿಜ, ಒಂದು ಸಮಯ ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಶನೇಶ್ವರನು ಸದ್ಯ ಭಗವಂತ ಹೀಗೇ ಇದಾನ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಾಕರೂಪದಲ್ಲಿ ಅವನು ಕೂತ್ಕೊಂಡು ವಿರಾಜಮಾನವಾಗಿ ಬರ್ತಾನೆ. ಅಂದ್ರೆ ಕಾಕರೂಪನೇ ಸಾಕ್ಷಾತ್ ಶನೇಶ್ವರ. ಅದಕ್ಕೆ ಈ ಕಾಗೆ ಅಂತಕ್ಕಂಥ ವಿಚಾರ ಏನು ಅಂದ್ರೆ, ಶನೇಶ್ವರನು ಕರ್ಮದೇವತೆ ಇಂಥ ಸಮಯದಲ್ಲೇ ಓದಬೇಕು ಅಂತಲ್ಲ. ಶನಿ ಶ್ರವಣ ಅಂದ್ರೆ ಶ್ರವಣ ಮಾತ್ರ, ಬರೀ ಕೇಳಬೇಕು, ಆರಾಧಿಸ್ಬೇಕು, ಅನುಗ್ರಹ ಪಡಿಬೇಕು. ಶನೇಶ್ವರನ ಕಥೆಗಳನ್ನ ಉಪಕಥೆಗಳನ್ನ ಯಾಕೆ ಕೇಳ್ತೀರಿ ಅಂದ್ರೆ ಅವನ ಪ್ರಭಾವ ಎಷ್ಟು ಅರ್ಥ ಮಾಡ್ಕೋಬೇಕು. ಅದು ಶನಿವಾರವೇ ಓದಿಸ್ಬೇಕು. ಸಾಧಾರಣವಾಗಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಇದು ಯಾವತ್ತೋ ಓದಿಸೋ ಬದಲು ಶ್ರಾವಣ ಮಾಸದಲ್ಲಿ ಓದಿಸೋಣ. ಯಾಕೆ ಶ್ರಾವಣ ಮಾಸ? ಶ್ರವಣ ನಕ್ಷತ್ರ ಮಹಾವಿಷ್ಣುದು, ಶನಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥದ್ದು ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ಶನೇಶ್ವರನು ಸೂರ್ಯನ ಅನುಗ್ರಹವನ್ನು ಪಡಿತಾನೆ. ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನೇ ಬರ್ತಾನೆ ಎಂದಾಗ ಶನೇಶ್ವರನಿಗೆ ನನ್ನ ತಂದೆ ಜೊತೆಗೆ ನಾನು ನಾರಾಯಣ ದರ್ಶನ ಮಾಡ್ತೇನೆ. ನೋಡಿ, ಸಾಧಾರಣವಾಗಿ ನಾನು ಒಬ್ಬನೇ ದರ್ಶನ ಮಾಡೋಕ್ಕಿಂತ ನಮ್ಮ ತಂದೆ ಜೊತೆ ದರ್ಶನ ಮಾಡ್ತೀನಿ ಅಂದರೆ ಸ್ವಲ್ಪ ಹೆಮ್ಮೆ ಜಾಸ್ತಿ. ಹಾಗೆ ಸೂರ್ಯನಾರಾಯಣ ಸಮೇತವಾಗಿ ನಾರಾಯಣ ದರ್ಶನಕ್ಕೆ ಹೋಗೋವನು ಶನೇಶ್ವರನು ಶ್ರಾವಣ ಮಾಸದಲ್ಲಿ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಶನಿವಾರ ಮುಗಿದೋಗತ್ತಪ್ಪ, ಶ್ರಾವಣ ಮಾಸದಲ್ಲಿ ಕಥೆ ಪ್ರವಣ ಮಾಡ್ಕೊಂಬಿಡೋಣ ಅಂತ ಶ್ರಾವಣ ಮಾಸಕ್ಕೆ ಇಟ್ಕೊತಾರೆ. ಹಾಗೆ ಅಂತೇನಿಲ್ಲ. ಶನಿ ಮಂಡಲಾಕಾರ ಅಂತ ಹೇಳಿ ಅದನ್ನ ಯಾವ ಕಾಲಕ್ಕೂ ಶನಿವಾರದ ದಿವಸ ಪಠಿಸಿದಾಗ ಒಂದು ಕತೆ ಪೂರ್ತಿಯಾಗಿ ಮುಗಿಸ್ಬೇಕು ಅಂದ್ರೆ 5 ವಾರಗಳು ನೀವು ಮಾಡಲೇಬೇಕು. ಇಲ್ಲ 7 ವಾರಗಳು ಮಾಡ್ತಕ್ಕಂಥ ಅವಕಾಶದಲ್ಲಿ ಅವಧಿಯಲ್ಲಿ ಮುಗಿಸಿ ಮಂಗಳವನ್ನು ಹಾಡೋದು. ಈ ರೀತಿ ಮಾಡಿಕೊಂಡಾಗ ಬಹಳ ಸಂತೋಷವಾಗತ್ತೆ ಆ ಶನೇಶ್ವರನಿಗೆ. ಒಂದು ಆ ಉಗ್ರ ಸ್ವರೂಪವಾಗಿರ್ತಕ್ಕಂಥ ಶನೇಶ್ವರನ ಸ್ಮರಣೆಯನ್ನ ಏಕಾಗ್ರತೆಯಿಂದ ಮಾಡ್ಕೋಬೇಕಾದ್ರೆ ಫೋಟೋಗಳೇ ಇಟ್ಕೋಬೇಕು ಅಂತ ಏನಿಲ್ಲ. ಖಂಡಿತ ಫೋಟೋಗಳು ಬೇಕಾಗಿಲ್ಲ. ಕಲಶ ಮಾತ್ರದಲ್ಲಿ ಶೀಘ್ರಂ ಕಾರ್ಯಂ ಲಭ್ಯತೆ. ಆವತ್ತು ಇಟ್ಕೊಂಡ್ರೆ ಫೋಟೋ ಮತ್ತೇನು ಮಾಡ್ತೀರಾ? ಪದೇ ಪದೇ ವಾಪಸ್ ಕೊಡ್ತೀರಾ ಅಥವಾ ಪದೇ ಪದೇ ಮಾಡ್ತೀರಾ? ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಕಥೆಯನ್ನ ಎಲ್ಲ ಊರಿನವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತಾರೆ. ಶನೇಶ್ವರನ ಒಂದು ಆಸಕ್ತಿಯನ್ನ ಉಳ್ಳರ್ತಕ್ಕಂಥ ಎಷ್ಟೋ ಜನ ಉಳ್ಳವರಿಗಿಂತಾನೂ ಭಯಭೀತರೇ ಆಗಿರ್ತೇವೆ ನೋಡಿ. ಶನೇಶ್ವರನ್ ಯಾರೂ ದೇವ್ರ ಹತ್ರ ಹೋಗೋಣಪ್ಪ ಅಂತಲ್ಲ, ಅಯ್ಯೋ ಹೋಗ್ಬಿಡೋಣಪ್ಪ ಅವ್ನು ಏನು ಮಾಡ್ಬಿಡ್ತಾನೋ ಏನು ಕಥೆನೋ ಹಾಗೆ ಬರೋರೇ ಜಾಸ್ತಿ. 90% ಅವನೇನು ಮಾಡ್ಬಿಡ್ತಾನೋ, ಅವನಷ್ಟು ಫ್ರೆಂಡು ಇನ್ಯಾವನು ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅವನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಅಷ್ಟು ಚೆನ್ನಾಗಿರ್ತಾನೆ. ಇಲ್ವಾ ತಗೊಂಡು ಬಾರಿಸ್ತಾನೆ. ಕೆಲವರಿಗೆಲ್ಲ ಈ ಭಯ ಭೀತಿಗಿಂತನೂ ತಪ್ಪು ಮಾಡಿದೀವಿ ಅನ್ನೋದು ಬಹಳ ಜನಕ್ಕೋಸ್ಕರ ಆ ಶನೇಶ್ವರನು. ಅದಕ್ಕೆ ಊರಿನಲ್ಲಿ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಹೇಳಕ್ಕೆ ಏನು ಮಾಡ್ತಾರೆ, ದೊಡ್ಡ ಪಟವನ್ನು ಇಟ್ಕೊಂಡು ಅದು ಭಜನ ಮಂದಿರಲ್ಲ ಇಟ್ಬಿಡ್ತಾರೆ, ಅಂತ ಒಂದು ದೊಡ್ಡ ಹಾಲಲ್ಲಿ ಇಟ್ಬಿಡ್ತಾರೆ. ಅದು ಶನೇಶ್ವರನ ದೇವಸ್ಥಾನದ ಆವರಣದಲ್ಲೇ ಪರಿಪೂರ್ಣವಾಗಿ ಹೇಳ್ಕೊತಾರೆ. ಶನಿ ಮಂದಿರ ಅಂತಕ್ಕಂಥದ್ದು ವಿಚಾರ ಏನು ಹೇಳಿದೆ, ಶನೇಶ್ವರನಿಗೆ ಯಾವ ಕಾಲಕ್ಕೂ ದೇವಾಲಯ ಆಚರಣೆ ಇರಲೇಬಾರದು. ಅವನು ಯಾವ ಕಾಲಕ್ಕೂ ದೃಷ್ಟಿಯನ್ನು ಪರಿಹರಿಸ್ತಾನೇ ಇರಬಾರ್ದು. ಯಾವ ಕಾಲಕ್ಕೂ ಶನೇಶ್ವರನು ಒಂದು ಗ್ರಾಮದಲ್ಲಿ ವಾಸವಾಗಿದ್ರೆ ಆ ಗ್ರಾಮವೆಲ್ಲ ಬರೀ ನಿಧಾನವೇ ಆಗತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಶನೇಶ್ವರನ ಪ್ರತಿಷ್ಠಾಪನೆ ಆಗಲಿ ಯಾವ ಕಾಲಕ್ಕೂ ಶಾಸ್ತ್ರದಲ್ಲಿ ಇರಲಿಲ್ಲ. ಅದಕ್ಕೆ ಅವನ್ನ ಪ್ರಾಣ ಪ್ರತಿಷ್ಠಾಪನೆ ಕಲ್ಲಲ್ಲೇ ಮಾಡಿಲ್ಲ. ಅವನೇನು ಮಾಡಿದ್ರು, ಮಣ್ಣಲ್ಲಿ ಮಾಡಿದ್ರು. ವಿಸರ್ಜನೆ ಮಾಡೋರು, ಅದಾದ್ಮೇಲೆ ಕಥೆ ಶ್ರವಣ, ಅದನ್ನು ವಿಸರ್ಜನೆ ಮಾಡೋರು. ಅವನು ಇದ್ದಿದ್ದೇ 2 ಕ್ಷೇತ್ರ. ಆ 2 ಕ್ಷೇತ್ರದಲ್ಲಿ ಕರ್ಮವನ್ನು ಕಳ್ಕೊಳ್ಳೋದೊಂದು, ಪರಿಪೂರ್ಣವಾಗಿ ಪುಣ್ಯವನ್ನು ಕೊಡ್ತಕ್ಕಂಥ ಫಲಾಫಲಗಳನ್ನು ಅವನು ಹೊಗಳೋದು ಒಂದು ಕ್ಷೇತ್ರ. ಈ 2 ಕ್ಷೇತ್ರದ ಮಹಿಮೆಗಳೇ ನಿಮಗೆ ತಿಳಿಸ್ತಾ ಇರೋದು ಈ ಶನೇಶ್ವರನ ಮಹಾತ್ಮೆಗಳ ಅನುಗ್ರಹದಲ್ಲಿ. ಇಂತಹ ಒಂದು ಕ್ಷೇತ್ರ ಮಹಿಮೆಯನ್ನು ಹೋಗಿರ್ತಕ್ಕಂಥದ್ದಲ್ಲಿ ಆ ಶನಿ ಶಿಂಗಣಾಪುರ. ಇಲ್ಲಿ ವಿಶೇಷವಾಗಿ ಯಾವ ಕಾಲಕ್ಕೂ ಎಲ್ಲೂ ಬಾಗಿಲುಗಳಿಲ್ಲ. ಊರಿನಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು ಬಾಗಿಲಿಲ್ಲ. ಯಾವ ಕಾಲಕ್ಕೂ ಪೊಲೀಸ್ ಸ್ಟೇಷನ್ಗೆ ಬಾಗಿಲುಗಳಿಲ್ಲ. ಮನೆಗಳಿಗೆ ಕಿಟಕಿಗಳೇ ಇಲ್ಲ. ಎಲ್ಲ ಕಡೆ ಕರ್ಟನ್ ಹಾಕಿದ್ದಾರೆ. ಅಂದ್ರೆ ಆ ಕಾಲದಿಂದ ಇವತ್ತವರೆಗೂ ಭಗವಂತ ಇದ್ದೇ ಇದ್ದಾನೆ. ನಮಗೆ ಇಲ್ಲಿ ಯಾವ ಕಳ್ಳರ ಕಾಟನೂ ಇಲ್ಲ. ಯಾವ ಕಾಲಕ್ಕೂ ಯಾರೇ ಬಂದರೂ ಇಲ್ಲಿ ಯಾವುದೇ ಭಯ ಭೀತಿಗಳಿಲ್ಲ ಅಂತ ಸಾಕಷ್ಟು ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಸಂತೋಷ. ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಮಂಜುನಾಥ ಬಹಳ ಉತ್ತಮ ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ನಡೀತಾ ಇತ್ತು. ಯಾವಾಗ? ಧರ್ಮ ನೆಲೆಸಿದ್ದಾಗ. ಆ ಧರ್ಮ ನೆಲೆಸಿದ್ದ ಸಮಯದಲ್ಲಿ ಒಂದು ಕಲ್ಲು ಬಸ್ ಹತ್ತಬೇಕಾದ್ರೆ ಒಂದೇ ಒಂದು ಕಲ್ಲು ಎತ್ಕೊಂಡ್ಬಂದ್ರು ಬಸ್ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಇದೆಲ್ಲ ಬಹಳ ಜನಕ್ಕೆ ಅನುಭವ ಆಗಿದೆ. ಎಷ್ಟೋ ಜನಕ್ಕೆ ಧರ್ಮಸ್ಥಳದಿಂದ ಏನೂ ಹೊತ್ಕೊಂಡು ಹೋಗ್ತಿರಲಿಲ್ಲ. ಎಷ್ಟೋ ಕಳ್ಳರ ಕಾಟ ಇರಲಿಲ್ಲ. ಅಣ್ಣಪ್ಪ ಭೂತ ನೋಡ್ಕೊಂತಿದ್ದ. ದೇವರ ಸಾನ್ನಿಧ್ಯ ಕಲಿಯುಗ ಎಷ್ಟು ಕಠೋರ ಅಂದರೆ ಅವ್ರು ಹೊರಟೋಗ್ತಾರೆ ಆ ಸಮಯದಲ್ಲಿ. 74 ಗಂಟೆ ಒಂದು ಕಡೆ ಕೂತ್ಕೊಳ್ಳಲ್ಲ. ಅದಕ್ಕೆ ಆ ದೈವ ಸಾನ್ನಿಧ್ಯ ಅನ್ನೋದಕ್ಕೂ ಅದಕ್ಕೆ ಆದ ಒಂದು ಸಮಯ, ಅದಕ್ಕೆ ಆದ ಒಂದು ಸೂಚನೆ ಇರುತ್ತೆ. ಅಂಥ ಒಂದು ಸಮಯಕ್ಕೆ ಹೊರಡೋ ಸಮಯದಲ್ಲಿ ಏನಾಗುತ್ತೆ, ಈಗ ಸಾಕಷ್ಟು ಜನ ಕಳ್ತನ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನ ಕಣ್ಣು ಮುಂದೆನೆ ಮೋಸಗಳು ಮಾಡ್ತಿರ್ತಾರೆ. ಅಧರ್ಮ ಹೆಚ್ಚಾದ ಸಮಯದಲ್ಲಿ ಭಗವಂತ ಹೊರಟೋಗ್ತಾನೆ. ಅವನೇನು ಮಾಡ್ತಾನೆ ಗೊತ್ತಾ? ಏನು ಯಾರಿಗೂ ಏನು ಮಾಡೋಕ್ಕಲ್ಲ, ಸ್ಥಳ ಬಿಟ್ಟು ಹೊರಟೋಗಿರ್ತಾನೆ ಅಷ್ಟೇ.
ಆ ರೀತಿ ಶನೇಶ್ವರನು ಈ ಸ್ಥಳದಲ್ಲಿ ಇರ್ತಕ್ಕಂಥ ಅವಕಾಶವನ್ನ ಕ್ಷೇತ್ರ ಮಹಿಮೆ ಅಂತ ಕರ್ಮ ದೇವತೆಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಪುಣ್ಯ ಭಾರತ ಆಗಿರ್ತಕ್ಕಂಥ ಭಾರತ ಉತ್ತರದಲ್ಲಿ ದಕ್ಷಿಣದಲ್ಲಿ ಎರಡೂ ಭಾಗದಲ್ಲಿ ಕೂತಿರ್ತಾನೆ. ಅದಕ್ಕೆ ಈ ಶನೇಶ್ವರನ ಸ್ಮರಣೆಯನ್ನು ಯಾರು ಯಾವ ಕಾಲಕ್ಕೆ ಮಾಡ್ಕೋಬೇಕು ಅಂದರೆ, ಪ್ರತಿಯೊಬ್ಬ ಮನುಷ್ಯ ನನ್ನ ತೈಲಭ್ಯಂಜನವನ್ನು ಯಾರು ಮಾಡಿಸ್ತಾರೆ. ಈ ತೈಲಭ್ಯಂಜನ ಅಂದರೆ ಅವನಿಗೆ ಎಳ್ಳೆಣ್ಣೆ ತುಂಬ ಇಷ್ಟ. ಆ ಎಳ್ಳೆಣ್ಣೆ ನೀವು ಎಲ್ಲಿ ತಗೋಬೇಕು? ಪೂನಾ ಹತ್ರನೋ ಅಥವಾ ಬಾಂಬೆಲೋ ಕೊಂಡ್ಕೊಂಡು ಹೋಗಿರ್ತಕ್ಕಂಥ ಮೊದಲೇ ತಗೊಂಡು 9 ಲೀಟರ್ ತಗೋಬೇಕು. ಯಾವುದು ತಿಳ್ಕೊಳ್ಳಿ, ಶನಿ ಏನು ಹೇಳಿದಾನೆ ಈಶ್ವರನ ಹತ್ರ, 9 ನವಗ್ರಹಗಳಲ್ಲಿ ನಾನಿದ್ದರೂ ಸಹ 8 ಗ್ರಹಗಳು ನನ್ನ ಮಾತು ಕೇಳಬೇಕು, ನಾನು ಹೇಳ್ದಂಗೆ ಗ್ರಹ ನಡಿಬೇಕು. ಗ್ರಹ ಕಾಲದಲ್ಲಿ ಗ್ರಹಗಳ ವಾಸದಲ್ಲಿ ಎಲ್ಲವೂ ಗೃಹಕ್ಕೆ ಮಧ್ಯಭಾಗದಲ್ಲಿ ನಾನು ವಾಸ. ಇದೇ ಶೂನ್ಯ. ಆ ಶೂನ್ಯದ ಅನುಗ್ರಹ ಪೂರ್ಣಚಂದ್ರನೇ ನಾನು. ಅಂದ್ರೇನು? ಅಮಾವಾಸ್ಯೆ. ಸೂರ್ಯನ ಆ ಭಾಗ ಭೂಮಿ, ಬೆಳಕು ಬಂತು, ಈ ಭಾಗ ಏನಾಗುತ್ತೆ? ಕತ್ಲಾಗಲೇಬೇಕು, ಚಂದ್ರ ಬರ್ತಾನೆ. ಅದೇ ರೀತಿ ಈ ಕಡೆ ಬೆಳಕು ಬಂದಾಗ ಆ ಕಡೆ ಏನಾಗುತ್ತೆ? ಕತ್ಲಾಗಲೇಬೇಕು. ಎರಡಕ್ಕೂ ಮಧ್ಯ ಇರ್ತಕ್ಕಂಥ ನಾನು. ಅದಕ್ಕೆ 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್ ಅಂದರೆ ಶನಿ ರುದ್ರ ಸಂಭೂತನಾಗಿರ್ತಕ್ಕಂಥ ಈಶ್ವರ ಅಂಶದಲ್ಲಿದ್ದಾಗ ಆ ಕಡೆ ಇರೋ ಭಾಗದಲ್ಲಿ ಏನೋ ಸಾಕ್ಷಾತ್ ಪಾರ್ವತಿ ದೇವಿ. ಅದಕ್ಕೋಸ್ಕರ ಸೂರ್ಯನಾರಾಯಣ ವಂಶಸ್ಥರು ಅನುಗ್ರಹವಾಗಿ ಕೊಡ್ತಕ್ಕಂಥದ್ದು. ದೇವಿಯ ಸ್ಮರಣೆ ಮಾಡಿದಾಗ ಶನಿ ದೋಷಗಳು ಹೋಗುತ್ತೆ. ಈ ಕಡೆ ರಾತ್ರಿಯಲ್ಲಿ ಅವನ ಅನುಗ್ರಹವನ್ನು ಪಡಿಬೇಕು ಅಂದಾಗ ಅವನು ಸಾಕ್ಷಾತ್ ರುದ್ರ ಸಂಭೂತ ಅಂದ್ರೆ ಏನೋ ಪರಮೇಶ್ವರ. ಅದಕ್ಕೆ ಈ ಭಾಗದಲ್ಲಿ ಅವನೇನು ಮಾಡ್ತಾನೆ? ಶಾಂತಿಂಪು ಅಂದ್ರೆ ಕಪ್ಪು ಮತ್ತು ನೀಲಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಏನೋ ಕೆಂಪು. ಆ ಕೆಂಪು ಅನುಗ್ರಹವನ್ನ, ಅದಕ್ಕೆ ಕಪ್ಪು ನೀಲಿ ಕೆಂಪನ್ನ ಯಾವ ಕಾಲಕ್ಕೂ ಬಟ್ಟೆಗಳನ್ನು ಧರಿಸಬೇಡಿ. ಇದೆಲ್ಲ ಕಂಡೀಷನ್ಸ್ ಟು ಬಿ ಫಾಲೋಡ್. ಈ ಕಂಡೀಷನ್ಸ್ ನೀವು ಫಾಲೋ ಮಾಡದೇ ಇದ್ರೆ ಮಾಡಿದ್ದುಣ್ಣ ಮಾರಾಯ ಅಂತ ಮಾಡಿದ್ದೇ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ. ಆದ ಕಾರಣ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಶನೇಶ್ವರನಿಗೆ 9 ಲೀಟರ್ ಎಳ್ಳೆಣ್ಣೆ. ಈ 9 ಲೀಟರ್ ಎಳ್ಳೆಣ್ಣೆ ಬೇರೆ ಕಡೆಯಿಂದ ತಗೊಂಬನ್ನಿ. ಯಾಕೆಂದ್ರೆ ಅಲ್ಲೇ ಹಾಕಿದ್ನೇ ಹಾಕ್ತಾ ಇದ್ರೆ ಪ್ರಯೋಜನವಿಲ್ಲ. ಇನ್ನೊಂದು ಅವ್ರ ದರಿದ್ರ ಇವರಿಗೆ, ಇವ್ರ ದರಿದ್ರ ಮತ್ತೊಬ್ಬರಿಗೆ ಶಿಫ್ಟ್ ಆಗುತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ, ಜಾರತ್ತೆ ಹುಷಾರು. ಎಲ್ಲ ಗ್ರನೈಟ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಪೆದ್ ಮುಂಡೆವು. ಅದಕ್ಕೋಸ್ಕರ ಆ ಗ್ರನೈಟ್ ಹಾಕ್ಬಿಟ್ಟಾಗ ಎಣ್ಣೆ ಹಾಕಿದ್ರೆ ಜಾರದೇ ಇರುತ್ತೆ. ಭದ್ರ ಹಿಡ್ಕೋಬೇಕು, ಸ್ಕೇಟಿಂಗ್ ಆಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ನಾವು ಭದ್ರವಾಗಿ ಹೋಗ್ತಕ್ಕಂಥ ಅವಕಾಶವನ್ನು ಸೂಚನೆ ಇಡಬೇಕು. ನಿಮಗೆ ಅಕಸ್ಮಾತ್ ರಾಹು ಕೆಟ್ಟೋಗಿದ್ದ ಟೈಮಲ್ಲಿ ಅಂದರೆ ಮೊದಲೇ ಸ್ಕಿಡ್ ಅಂತೀವಿ. ಅಂದರೆ ಅವನು ಯಾರ ಕಾಲನು ಯಾರಿಗೂ ಗುದ್ದಲ್ಲ. ಮೋಟರ್ ಬೈಕಲ್ಲಿ ಮರಳಲ್ಲಿ ಜಾರೋದು, ಟರ್ನಿಂಗಲ್ಲಿ ತಿರುಗಿಸೋದು, ಸ್ಪೀಡಾಗಿ ಹೋಗೋದು, ಬೀಳೋದು, ಇಲ್ಲ ಬಾತ್ರೂಮಲ್ಲಿ ಸೋಪಲ್ಲಿ ಬೀಳೋದು, ಇಲ್ಲ ಮೆಟ್ಲ ಮೇಲೆ ನೀರಿದ್ರೆ ದಡದರ್ದ ಅಂತ ಬಿಡೋದು. ಈ ರೀತಿಯಾಗಿ ದೊಡ್ಡ ಗ್ರನೈಟಲ್ಲಿ ಮಾರ್ಬಲ್ ಕಾಣೋದೇ ಇಲ್ಲ, ನೀರು ಮೇಲೆ ಕಾಲಿಟ್ಟಿರ್ತೀರ. ಅಥವಾ ಮಗು ಉಚ್ಚೆ ಹೋಗಿರುತ್ತೆ, ಕಾಣಿರಲ್ಲ, ಕಾಲಿಟ್ಟಾಗ ಸೈ ಅಂತ ಹೋಗಿ ಬಿದ್ದಿರ್ತೀರ. ಹೀಗೆ ಶನೇಶ್ವರನ ಹತ್ರನೇ ಇದ್ದು ಆ ಎಣ್ಣೆ ಮೇಲೆ ಕಾಲಿಟ್ರೆ ಏನು ಗತಿ ಆಗಬೇಕು? ಕೈ ಮೂಳೆಗಳೆಲ್ಲ ಗಟ್ಟಿ ಇರಬೇಕು. ಅದಕ್ಕೆ ಗಟ್ಟಿಯಾಗಿ ಇಟ್ಕೊಂಡು ಅಭಿಷೇಕಕ್ಕೆ ರೆಡಿ ಇರಿ, ಬರ್ತೀನಿ.